ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ 2026 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸಿಗೆ ಕೇಳಿರುವಂಥ ಕನ್ಸೈನ್ಮೆಂಟ್ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ರವಿ ಅನ್ನೋರು ಅವರ ಏಜೆಂಟ್ ಆದ ಶ್ರೀಧರ್ ಅನ್ನೋರಿಗೆ ಐಟಮನ್ನು ಕಳಿಸ್ತಾ ಇದ್ದಾರೆ. ಕಳಿಸ್ಬೇಕಾದ್ರೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಕಳಿಸಿರುವಂಥ ಐಟಮನ್ನು ಶ್ರೀಧರ್ ಅವ್ರು ಮಾರ್ತಾ ಇದ್ದಾರೆ. ದೆನ್ ಶ್ರೀಧರ್ ಅವರಿಂದ ಒಂದಷ್ಟು ಇನ್ಫಾರ್ಮೇಷನನ್ನು ಪಡ್ಕೊಂಡಿದ್ದಾರೆ. ಏನು ಅಂತಂದರೆ, ಶ್ರೀಧರ್ ಅವರಿಂದ ಅಡ್ವಾನ್ಸ್ 5,000 ರೂಪಾಯಿ ರಿಸೀವ್ ಮಾಡ್ತಿದ್ದಾರೆ. ಶ್ರೀಧರ್ ಅವರ ಎಕ್ಸ್ಪೆನ್ಸಸ್ 500 ರೂಪಾಯಿ. ಶ್ರೀಧರ್ ಅವರಿಗೆ ಕಮಿಷನ್ 10% ಕೊಡ್ತಾ ಇದ್ದಾರಂತೆ. ನೀವು ಜರ್ನಲ್ ಎಂಟ್ರಿಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಜರ್ನಲ್ ಎಂಟ್ರಿಯನ್ನು ಮಾಡಬೇಕಂತೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕನ್ಸೈನ್ಮೆಂಟ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸಿದ್ದೆ. ಅದನ್ನೇ ನೀವು ಬೇಸ್ ಆಗಿಟ್ಕೊಂಡು ಜರ್ನಲ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ಕನ್ಸೈನ್ಮೆಂಟ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ವಿಡಿಯೋ ನೋಡಲಿಲ್ವೋ, ಆ ವಿಡಿಯೋ ನೋಡಿಕೊಂಡು ದೆನ್ ಈ ವಿಡಿಯೋ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ಏನು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಯಾರು ಕನ್ಸೈನರ್ ಯಾರು ಕನ್ಸೈನಿ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಕನ್ಸೈನ್ಮೆಂಟ್ ಅಂದರೆ ಸಿಂಪಲ್, ಏಜೆಂಟ್ ಮುಖಾಂತರ ಐಟಮನ್ನು ಮಾರ್ತಾ ಇರ್ತಾರೆ. ಯಾರು ಓನರ್ ಆಗಿರ್ತಾರೋ ಅವರು ಏಜೆಂಟ್ ಅವರಿಗೆ ಗೂಡ್ಸನ್ನು ಕಳಿಸ್ತಾ ಇರ್ತಾರೆ. ಆ ಕಳಿಸಿರುವಂಥ ಗೂಡ್ಸನ್ನು ಏಜೆಂಟ್ ಸೇಲ್ ಮಾಡ್ತಾ ಇರ್ತಾರೆ. ಏಜೆಂಟ್ ಮುಖಾಂತರ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಕನ್ಸೈನ್ಮೆಂಟ್ ಅಂತ ಅಂತೀವಿ. ಯಾರು ಗೂಡ್ಸನ್ನು ಕಳಿಸ್ತಾರೋ ಅವರು ಓನರ್ ಆಗಿರ್ತಾರೆ. ಗೂಡ್ಸನ್ನು ರಿಸೀವ್ ಮಾಡೋರು ಏಜೆಂಟ್ ಆಗಿರ್ತಾನೆ. ಈಗ ಗೂಡ್ಸ್ ಕಳಿಸ್ತಾ ಇರುವಂಥದ್ದು ರವಿ ಅನ್ನೋರು ಗೂಡ್ಸನ್ನು ಕಳಿಸ್ತಾ ಇದ್ದಾರೆ. ಯಾರಿಗೆ ಕಳಿಸ್ತಾ ಇದ್ದಾರೆ? ಟು ಹಿಸ್ ಏಜೆಂಟ್ ಶ್ರೀಧರ್ ಅನ್ನೋರಿಗೆ ಕಳಿಸ್ತಾ ಇದ್ದಾರೆ. ಈಗ ಗೂಡ್ಸನ್ನು ಕಳಿಸೋರು ಓನರ್. ಕನ್ಸೈನರ್ ಅಥವಾ ಓನರ್ ಅಂತಂದರೆ ಯಾರು? ಇಲ್ಲಿ ರವಿ ಓನರ್ ಆಗಿದ್ದಾರೆ. ಯಾರಿಗೆ ಕಳಿಸ್ತಾ ಇದ್ದಾರೆ? ಹಿಸ್ ಏಜೆಂಟ್ ಶ್ರೀಧರ್ ಕನ್ಸೈನಿ ಆಗ್ತಾನೆ. ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಬೇಕು. ಈಗ ಕನ್ಸೈನರ್ ಯಾರು? ರವಿ. ಕನ್ಸೈನಿ ಯಾರು? ಶ್ರೀಧರ್. ಸೊ ಇವಿಷ್ಟನ್ನು ನೋಡಿಕೊಂಡು ಒಂದು ವೇಳೆ ಕನ್ಸೈನ್ಮೆಂಟ್ ಅಕೌಂಟ್ ಮಾಡಿ ಅಂತ ಕೊಟ್ಟರೆ, ನಾನು ಬ್ರೀಫಾಗಿ ಇದನ್ನು ಹೇಳ್ಕೊಂಡ್ಬಿಡ್ತೀನಿ. ಕನ್ಸೈನ್ಮೆಂಟ್ ಅಕೌಂಟ್ ಮಾಡಿ ಅಂತ ಕೊಟ್ಟರೆ ಈ ಅಕೌಂಟನ್ನು ನಾವು ಓನರ್ ಪರ್ಸ್ಪೆಕ್ಟಿವಲ್ಲಿ ಮಾಡಬೇಕಾಗತ್ತೆ. ಏಜೆಂಟ್ ಪರ್ಸ್ಪೆಕ್ಟಿವಲ್ಲ, ಓನರ್ ಪರ್ಸ್ಪೆಕ್ಟಿವಲ್ಲಿ ಮಾಡಬೇಕಾಗತ್ತೆ. ಏನೇ ಎಕ್ಸ್ಪೆನ್ಸಸ್ ಆದರೂ ಡೆಬಿಟ್ ಸೈಡಿಗೆ ಬರೀಬೇಕು. ಇನ್ಕಮ್ ಆದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಗೂಡ್ಸ್ ಕಳಿಸಿದ್ದಕ್ಕೆ ನೋಡಿ, ಫಸ್ಟ್ ಯಾವಾಗಲೂ ಅದನ್ನೇ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಗೂಡ್ಸ್ ಕಳಿಸ್ತಾ ಇದ್ದಾರೆ. ಗೂಡ್ಸ್ ಕಳಿಸಿದಾಗ ಓನರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಗೂಡ್ಸ್ ಸೇಲ್ ಆದರೆ ಇನ್ಕಮ್, ಕಳಿಸೋದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದು ಫಸ್ಟ್ ಎಂಟ್ರಿ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಹೇಗೆ ಗೂಡ್ಸ್ ಕಳಿಸ್ಬೇಕು? ಬಸ್ಸಲ್ಲ, ಟ್ರೈನಲ್ಲ, ಯಾವುದ್ರ ಮುಖಾಂತರನಾದರೂ ಗೂಡ್ಸನ್ನು ಕಳಿಸ್ಬೇಕು. ಆವಾಗ ಟ್ರೈನ್ ಚಾರ್ಜಸ್ಸಾ, ಬಸ್ ಚಾರ್ಜಸ್ಸಾ ಪೇಮೆಂಟ್ ಮಾಡಬೇಕಾಗತ್ತೆ. ಓನರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಯಾರ ಎಕ್ಸ್ಪೆನ್ಸಸ್? ಕನ್ಸೈನರ್ ಎಕ್ಸ್ಪೆನ್ಸಸ್. ನೀವು ಕ್ವಶನಲ್ಲಿ ಗಮನಿಸ್ಬೋದು, ಗೂಡ್ಸ್ ಕಳಿಸ್ತಾ ಇದ್ದಾರೆ. ಕಳಿಸ್ಬೇಕಾದ್ರೆ ರೈಲ್ವೆ ಚಾರ್ಜಸ್ಸು ಅದನ್ನೆಲ್ಲ ಪೇಮೆಂಟ್ ಮಾಡ್ತಾ ಇದ್ದಾರೆ. 10% ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅಂತ, ಅದಕ್ಕೆ ಟು ಬ್ಯಾಂಕ್ ಅಂತ ಬರೀಬೇಕು. ದೆನ್ ಗೂಡ್ಸು ಆ ಊರನ್ನು ತಲುಪಾಗುತ್ತೆ. ಏಜೆಂಟ್ ಊರನ್ನು ತಲುಪಾಗುತ್ತೆ. ಏಜೆಂಟ್ ಆ ಗೂಡ್ಸನ್ನೆಲ್ಲ ರಿಸೀವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು 50 ಟನ್ ಗೂಡ್ಸ್ ಇದ್ದರೆ 50 ಟನ್ನನ್ನು ಅವನು ಏಜೆಂಟ್ ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅವನು ಟಿಲ್ಲರ್ ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ, ಪಿಕಪ್ ಮುಖಾಂತರ, ಲಾರಿ ಮುಖಾಂತರ ಆ ಗೂಡ್ಸನ್ನು ರಿಸೀವ್ ಮಾಡಬೇಕು. ಅವನಿಗೂ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬರುತ್ತೆ. ಏಜೆಂಟಿಗೂ ಒಂದಷ್ಟು ಖರ್ಚು ಬರುತ್ತೆ. ಆ ಗೂಡ್ಸನ್ನು ಸ್ಟೋರ್ ಮಾಡಬೇಕು. ಏಜೆಂಟಿಗೆ ಏನೇ ಎಕ್ಸ್ಪೆನ್ಸಸ್ ಆಗ್ತಾಯಿದ್ರು ಆ ಎಕ್ಸ್ಪೆನ್ಸಸ್ಸನ್ನು ಓನರೇ ಪೇಮೆಂಟ್ ಮಾಡಬೇಕಾಗುತ್ತೆ. ಬಟ್ ಏಜೆಂಟಿಂದ ಆಗುವಂಥ ಎಕ್ಸ್ಪೆನ್ಸಸ್ಸಿಗೆ ಟು ಕನ್ಸೈನಿ ಅಕೌಂಟ್ ಅಂತ ಬರೀಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಿಸ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಅದು ಟು ಕನ್ಸೈನಿ ಅಂತ ಬರೀಬೇಕು. ದೆನ್ ನಾವು ಕಳಿಸಿರೋಂಥ ಐಟಮನ್ನು ಏಜೆಂಟ್ ಏನು ಮಾಡ್ತಾನೆ? ಏಜೆಂಟ್ ಸೇಲ್ ಮಾಡ್ತಾನೆ. ಸೇಲ್ ಮಾಡಿ ಆ ದುಡ್ಡನ್ನು ಓನರಿಗೆ ಕೊಡ್ತಾನೆ. ಸೊ ಓನರಿಗೆ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಯಾರಿಂದ ಆಗುವಂಥ ಇನ್ಕಮ್? ಏಜೆಂಟಿಂದ ಆಗುವಂಥ ಇನ್ಕಮ್. ಸೊ ಬೈ ಕನ್ಸೈನಿ ಅಂತ ಬರೀಬೇಕು. ಸೇಲ್ ಅಮೌಂಟನ್ನು ಬರೀಬೇಕಾಗತ್ತೆ. ದೆನ್ ಏಜೆಂಟಿಗೆ ಏನು ಲಾಭ? ಹಾಗಾದರೆ ನಾವು ಕಳಿಸಿರೋ ಐಟಮನ್ನು ಅವ್ನು ಸೇಲ್ ಮಾಡಿ ಆ ದುಡ್ಡನ್ನು ಅವ್ನು ನಮಗೆ ಕೊಡ್ತಾನೆ ಅಂತಂದರೆ ಏಜೆಂಟಿಗೆ ಏನು ಲಾಭ? ಏಜೆಂಟಿಗೆ ಕಮಿಷನ್ ಕೊಡಬೇಕು. ಏಜೆಂಟಿಗೆ ಕಮಿಷನ್ ಕೊಡುವಂಥದ್ದು ಓನರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದನ್ನು ಡೆಬಿಟ್ ಸೈಡಲ್ಲಿ ಬರೀಬೇಕು. ಟು ಕನ್ಸೈನಿ ಅಕೌಂಟ್. ಕಮಿಷನನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಬ್ಯಾಲೆನ್ಸಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ನೋಡಿ, ಇವೆರಡು ಎಂಟ್ರಿ ಇದೆ ನೋಡಿ. ಕನ್ಸೈನ್ಮೆಂಟ್ ಸ್ಟಾಕ್, ಅಬ್ನಾರ್ಮಲ್ ಲಾಸ್ ಎಲ್ಲ ಪ್ರಾಬ್ಲಮಲ್ಲಿ ಬರಲ್ಲ. ಯಾವಾಗ ಕನ್ಸೈನ್ಮೆಂಟ್ ಸ್ಟಾಕ್ ಬರುತ್ತೆ ಅಂತಂದರೆ, ನಾವು ಎಷ್ಟು ಐಟಮನ್ನು ಕಳಿಸ್ತಾ ಇರ್ತೀವೋ ಅಷ್ಟು ಐಟಮ್ ಸೇಲ್ ಆಗಬೇಕು. ಸೇಲ್ ಆಗದೆ ಉಳಿದ್ರೆ ಅದು ಇನ್ ಫ್ಯೂಚರ್ ಡೇಸಲ್ಲಿ ಸೇಲ್ ಆಗುತ್ತೆ, ನಮಗೆ ಇನ್ಕಮ್ಮೇ. ಸೇಲ್ ಆಗದೆ ಉಳಿದ್ರೆ ಅದಕ್ಕೆ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಬರೀಬೇಕು. ಈಗ ನೋಡಿ, 2000 ಆರ್ಟಿಕಲನ್ನು ಕಳಿಸ್ತಾ ಇದ್ದಾರೆ. 2000 ಆರ್ಟಿಕಲ್ಲು ಸೇಲ್ ಆಗಿದೆ. ಸೊ ಕನ್ಸೈನ್ಮೆಂಟ್ ಸ್ಟಾಕ್ ಬರಲ್ಲ.
ಯಾವಾಗ ಕನ್ಸೈನ್ಮೆಂಟ್ ಸ್ಟಾಕ್ ಬರುತ್ತೆ? ಸೇಲ್ ಆಗದೆ ಉಳಿದ್ರೆ ಮಾತ್ರ. ದೆನ್ ಗೂಡ್ಸ್ ಏನಾದರೂ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಬೈ ಅಬ್ನಾರ್ಮಲ್ ಲಾಸ್ ಅಂತ ಬರೀಬೇಕು. ಏನಕ್ಕೆ ಕ್ರೆಡಿಟ್ ಸೈಡಿಗೆ ಬರೀಬೇಕು? ಇವೆಲ್ಲದು ಇನ್ಕಮ್. ಗೂಡ್ಸ್ ಉಳಿದ್ರೆ ಇನ್ ಫ್ಯೂಚರ್ ಡೇಸಲ್ಲಿ ಸೇಲ್ ಮಾಡ್ಬೋದು, ಸೇಲ್ ಮಾಡಿದಾಗ ದುಡ್ಡು ಸಿಗುತ್ತೆ, ಇನ್ಕಮ್. ಗೂಡ್ಸ್ ಏನಾದರೂ ಡ್ಯಾಮೇಜ್ ಆದರೆ, ಡೆಸ್ಟ್ರಾಯ್ ಆದರೆ ಅಥವಾ ಕಳ್ತನ ಆದರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಹಾಗಾಗಿ ಅದನ್ನು ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ಡ್ಯಾಮೇಜ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಒಂದು ಎಂಟ್ರಿಯನ್ನು ನೀವು ಕನ್ಸೈನ್ಮೆಂಟ್ ಅಕೌಂಟಿಗೆ ಬರೀಲಿಕ್ಕಿಲ್ಲ, ಕನ್ಸೈನಿ ಅಕೌಂಟಿಗೆ ಬರೀಬೇಕು. ಅದು ಯಾವುದು ಅಂತಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ಅಡ್ವಾನ್ಸನ್ನು ಕನ್ಸೈನಿ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಸೊ ಇವಿಷ್ಟು ಕನ್ಸೈನ್ಮೆಂಟ್ ಅಕೌಂಟಿನ ಫಾರ್ಮ್ಯಾಟ್. ಹಾಗಾದರೆ ಈಗ ಈ ಕ್ವಶನಲ್ಲಿ ಕೇಳಿರುವಂಥದ್ದು ಜರ್ನಲ್ ಎಂಟ್ರಿ ಮಾಡಿ. ಜರ್ನಲ್ ಎಂಟ್ರಿ ಮಾಡೋದು ಹೇಗೆ? ಸಿಂಪಲ್. ಇಲ್ಲಿ ಏನಿದೆಯೋ ಅದನ್ನು ಜರ್ನಲ್ ಎಂಟ್ರಿಗೆ ಬರೆಯೋದು. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಫಸ್ಟ್ ಎಂಟ್ರಿ. ಸೆಕೆಂಡ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ಎರಡನೇ ಎಂಟ್ರಿ. ಮೂರನೇ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ. ಈಗ ಕನ್ಸೈನಿ ಯಾರು? ಈ ಪ್ರಾಬ್ಲಮ್ನಲ್ಲಿ ಕನ್ಸೈನಿ ಶ್ರೀಧರ್. ಮೂರನೇ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಶ್ರೀಧರ್ ಅಕೌಂಟ್, ಮೂರನೇ ಎಂಟ್ರಿ. ನಾಲ್ಕನೇ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಮತ್ತೆ ಅಗೇನ್ ಕನ್ಸೈನಿ ಅಂತ ಇದೆ, ಶ್ರೀಧರ್ ಅಕೌಂಟ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಲಾಸ್ಟಿಗೆ ಬರೀಬೇಕು. ಈಗ ಕನ್ಸೈನ್ಮೆಂಟ್ ಸ್ಟಾಕ್ ಬರಲ್ಲ, ಅಬ್ನಾರ್ಮಲ್ ಲಾಸು ಬರಲ್ಲ. ಕ್ರೆಡಿಟ್ ಸೈಡಿಂದ ಬರೀಬೇಕಾದ್ರೆ ಫಸ್ಟು ಕ್ರೆಡಿಟ್ ಸೈಡಲ್ಲಿ ಇರೋದನ್ನು ಬರ್ಕೊಂಡು ಆಮೇಲೆ ಕನ್ಸೈನ್ಮೆಂಟ್ ಅಂತ ಬರೀಬೇಕು. ಕನ್ಸೈನಿ ಅಂದರೆ ಯಾರು? ಶ್ರೀಧರ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್, ಐದನೇ ಎಂಟ್ರಿ. 1 2 3 4 5 ಲಾಸ್ಟಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬರೀಬೇಕು. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದೆನ್ ನಾನು ಒಂದನ್ನು ಈ ಅಕೌಂಟಿಗೆ ಬರೀಲಿಕ್ಕಿಲ್ಲ ಅಂತ ಹೇಳಿದ್ದೆ. ಯಾವುದು ಅಂತಂದರೆ ಅಡ್ವಾನ್ಸನ್ನು ನೀವು ಕ್ರೆಡಿಟ್ ಸೈಡಲ್ಲಿ ಇರೋದನ್ನು ಜರ್ನಲ್ ಎಂಟ್ರಿಗೆ ಬರೆಯೋದು ಹೇಗೆ ಅಂತಂದರೆ ಫಸ್ಟು ಇಲ್ಲಿರೋಂಥ ಎಂಟ್ರಿ ಬರ್ಕೊಂಡು ಆಮೇಲೆ ಹೆಡ್ಡಿಂಗ್ ಬರೆದ್ರಾಯಿತು. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ ಅಕೌಂಟ್, ಲಾಸ್ಟಿಗೆ ಅಗೈನ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ ಅಕೌಂಟ್. ಇಷ್ಟು ಬರೆದ್ರೆ ನಿಮ್ಮ ಕ್ವಶನಲ್ಲಿ ಕೇಳಿರುವಂಥ ಅಷ್ಟು ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆದಂಗೆ ಆಗಿರುತ್ತೆ. ನಾನಿಲ್ಲಿ ಅಷ್ಟು ಎಂಟ್ರೀಸನ್ನು ಬರ್ಕೊಂಡಿದ್ದೀನಿ. ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಯಾವ ಅಮೌಂಟ್ ಬರೀಬೇಕು? ಎಷ್ಟು ರೂಪಾಯಿದು ಗೂಡ್ಸ್ ಕಳಿಸ್ತಾ ಇದ್ದಾರೆ ಅದನ್ನು ಬರೆದ್ರಾಯಿತು. 2000 ಐಟಮನ್ನು ಕಳಿಸ್ತಾ ಇದ್ದಾರೆ, ಒಂದಕ್ಕೆ 20 ರೂಪೀಸ್. 2000 ಇಂಟು 20 ಮಾಡಿದ್ರೆ ನಮಗೆ ಎಷ್ಟು ರೂಪಾಯಿದು ಅಂತ ಗೊತ್ತಾಗುತ್ತೆ. 40,000 ರೂಪಾಯಿ ಗೂಡ್ಸನ್ನು ಕಳಿಸ್ತಾ ಇದ್ದಾರೆ. ಸೊ ಡೆಬಿಟಿಗೂ 40,000, ಕ್ರೆಡಿಟಿಗೂ 40,000. ನೋಡಿ ಇಲ್ಲಿ ಡೇಟು ಪರ್ಟಿಕ್ಯುಲರ್ ಸೆಲ್ ಎಫ್ ಡೆಬಿಟ್ ಕ್ರೆಡಿಟ್ ಫಾರ್ಮೇಟ್. ಬಟ್ ಈ ಪ್ರಾಬ್ಲಮ್ನಲ್ಲಿ ಡೇಟ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ನಾನಿಲ್ಲಿ ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ ಸೆಲ್ ಎಫ್ ಡೆಬಿಟ್ ಕ್ರೆಡಿಟ್ ಬರ್ಕೊಂಡಿದ್ದೀನಿ. ಅಲ್ಲಿಗೆ ಫಸ್ಟ್ ಎಂಟ್ರಿ ಆಯಿತು. ಎರಡನೇ ಎಂಟ್ರಿ ಏನು? ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಗೂಡ್ಸ್ ಕಳಿಸ್ಬೇಕಾದ್ರೆ ಕನ್ಸೈನರಿಗೆ ಏನಾದರೂ ಎಕ್ಸ್ಪೆನ್ಸಸ್ ಆಗ್ತಾಯಿದ್ರೆ ಟು ಬ್ಯಾಂಕ್ ಅಂತ ಬರೀಬೇಕು. ನೋಡಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಅಮೌಂಟ್ ಬರೆಯೋದು ಹೇಗೆ? ಏನು ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ? ರೈಲ್ವೆ ಚಾರ್ಜಸ್, ಕಾರ್ಟೇಜ್, ಇನ್ಶೂರೆನ್ಸ್. ಅಮೌಂಟ್ ಕೊಡಲಿಲ್ಲ, 10% ಆಫ್ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಎಷ್ಟಿತ್ತು? 40,000. 40,000ಗೆ 10% ಮಾಡಿದ್ರೆ ಆಯಿತು. 40,000ಗೆ 10% ಮಾಡಿದಾಗ 4,000 ಆಗುತ್ತೆ. ನರೇಷನ್ ಬರೆದ್ರೆ ಆಯಿತು. ನರೇಷನ್ ಏನು? ನಾನಿಲ್ಲಿ ಫಾರ್ಮೆಟ್ನಲ್ಲಿ ಏನು ಬರೆದಿದ್ದೀನೋ ಅದನ್ನು ಬರೆಯೋದು. ಫಸ್ಟ್ ನೋಡಿ, ಬೀಯಿಂಗ್ ಗೂಡ್ಸ್ ಸೆಂಟ್ ಬೈ ದ ಕನ್ಸೈನರ್. ನೆಕ್ಸ್ಟು ಬೀಯಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಕನ್ಸೈನರ್. ಅಲ್ಲಿಗೆ ಸೆಕೆಂಡ್ ಎಂಟ್ರಿ ಆಯಿತು. ನೆಕ್ಸ್ಟ್ ಎಂಟ್ರಿ ಯಾವುದು? ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ ಅಕೌಂಟ್, ಕನ್ಸೈನಿ ಎಕ್ಸ್ಪೆನ್ಸಸ್. ಕನ್ಸೈನಿ ಎಕ್ಸ್ಪೆನ್ಸಸ್ಸನ್ನು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಹಿಸ್ ಎಕ್ಸ್ಪೆನ್ಸಸ್ ಅಂದರೆ ಇಲ್ಲಿ ಕೊಟ್ಟಿರೋದು ಯಾವುದು? ಕ್ವಶನ್ ನೀವು ಓದಿ ನೋಡಿ. ಶ್ರೀಧರ್ ಸೋಲ್ಡ್ 2000 ಆರ್ಟಿಕಲ್ಸ್. ನಾವು ಕಳಿಸಿರೋ ಐಟಮನ್ನು ಶ್ರೀಧರ್ ಸೇಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರೊಂದು ಅಕೌಂಟ್ ಕಳಿಸಿದರೆ ಆ ಅಕೌಂಟಲ್ಲಿ ಈ ಇನ್ಫಾರ್ಮೇಷನ್ ಎಲ್ಲ ಇದೆ. ಯಾವುದು? ಈಸ್ ಅಡ್ವಾನ್ಸನ್ನು ನಾವು ಫಸ್ಟ್ ಅಕೌಂಟಿಗೆ ಬರೀಲಿಕ್ಕಿಲ್ಲ, ಸೆಕೆಂಡ್ ಅಕೌಂಟಿಗೆ ಬರೀಬೇಕು. ಈಸ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟಿದೆ? 500 ಇದೆ, ಅದನ್ನು ಬರ್ಕೊಳ್ಳೋದು. 500. ನೋಡಿ ಇಲ್ಲಿ ಏನಿದೆಯೋ ಇದ್ರ ಪ್ರಕಾರನೇ ಮಾಡ್ತಾ ಹೋಗ್ತಿದ್ವಿ. ಫಸ್ಟು ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ ಬರೀಲಿಕ್ಕಿಲ್ಲ, ಕನ್ಸೈನಿ ಹೆಸರು ಬರೀಬೇಕು. ನೆಕ್ಸ್ಟ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಅಗೈನ್ ಕನ್ಸೈನಿ ಯಾರೀಗ? ಶ್ರೀಧರ್. ಅವರ ಕಮಿಷನ್ ಅಮೌಂಟ್ ಬರೀಬೇಕು. ಕಮಿಷನ್ ನೋಡಿ 10% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಅಮೌಂಟ್ ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಲ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 2,000 ಐಟಮನ್ನು ಕಳಿಸಿದ್ರು. ಆ 2,000ನ 30 ರೂಪಾಯಿಗೆ ಮಾರ್ತಿದ್ದಾರೆ. 2,000 ಇಂಟು 30 ಅಂತಂದರೆ 60,000 ಆಗುತ್ತೆ. 60,000ಕ್ಕೆ ಅವನಿಗೆ ಕಮಿಷನ್ ಕೊಡಬೇಕು. ಎಷ್ಟು ಪರ್ಸೆಂಟೇಜ್ ಕಮಿಷನ್? 10% ಕಮಿಷನ್ ಅಂತ ಕೊಟ್ಟಿದ್ದಾರೆ. 60,000ಕ್ಕೆ 10% ಕಮಿಷನ್ ಅಂತಂದರೆ 6,000 ಆಗುತ್ತೆ. ಕಮಿಷನ್ ಅಮೌಂಟ್ 6,000. ಅಲ್ಲಿಗೆ ಫಸ್ಟ್ 4 ಎಂಟ್ರೀಸ್ ಆಯಿತು. ನೆಕ್ಸ್ಟು ನೀವು ಸೇಲ್ಸ್ ಎಂಟ್ರಿಯನ್ನು ಬರ್ಕೊಳ್ಬೇಕು.
ಸೇಲ್ಸ್ ಎಂಟ್ರಿ ಬರ್ಕೊಂಡು ನೋಡಿ, ಕ್ರೆಡಿಟ್ ಸೈಡಿನ ಎಂಟ್ರಿ ಬರ್ಕೊಳ್ಬೇಕಾದ್ರೆ ಫಸ್ಟು ಕ್ರೆಡಿಟ್ ಸೈಡಲ್ಲಿ ಇರೋದನ್ನು ಬರೆದು ದೆನ್ ಕನ್ಸೈನ್ಮೆಂಟ್ ಅಂತ ಬರೀಬೇಕು. ಕನ್ಸೈನಿ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನಿ ಯಾರೀಗ? ಶ್ರೀಧರ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಶ್ರೀಧರ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ನಾವು ಸೇಲ್ಸ್ ಅಮೌಂಟನ್ನು ಬರೀಬೇಕಾಗತ್ತೆ. ಸೇಲ್ಸ್ ಅಮೌಂಟ್ ಎಷ್ಟು? ಕ್ವಶನಲ್ಲಿ ಇದೆ ನೋಡಿ, 2000 ಐಟಮನ್ನು ಮಾರ್ತಾ ಇದ್ದಾರೆ. 2000 ಒಂದಕ್ಕೆ 30 ರೂಪೀಸ್ ಹಾಗೆ ಮಾರ್ತಾ ಇದ್ದಾರೆ. ಅಲ್ಲಿಗೆ 2000 ಇಂಟು 30 ಅಂತಂದರೆ 60,000 ಆಗುತ್ತೆ. 60,000 ಸೇಲ್ಸ್ ಅಮೌಂಟ್. ಅಲ್ಲಿಗೆ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಯಾವ್ದು ಎಂಟ್ರಿ ಇದೆಯೋ ಅಷ್ಟನ್ನು ಬರೆದಾಯಿತು. ಫಸ್ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ನೆಕ್ಸ್ಟ್ ಟು ಬ್ಯಾಂಕ್, ಕನ್ಸೈನಿ. ಈಗ ಕನ್ಸೈನ್ಮೆಂಟ್ ಸ್ಟಾಕ್ ಈ ಪ್ರಾಬ್ಲಮಲ್ಲಿ ಬರುತ್ತೆ ಅಂತಾದರೆ ಅದಕ್ಕೂ ಒಂದು ಜರ್ನಲ್ ಎಂಟ್ರಿ ಮಾಡಬೇಕಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೇ ಥರ ಗೂಡ್ಸ್ ಸೇಲ್ ಆಗದೆ ಉಳಿದಿಲ್ಲ, ಸೊ ಕನ್ಸೈನ್ಮೆಂಟ್ ಸ್ಟಾಕ್ ಬರಲ್ಲ. ಗೂಡ್ಸ್ ಡ್ಯಾಮೇಜ್ ಆಗಿಲ್ಲ, ಸೊ ಅಬ್ನಾರ್ಮಲ್ ಲಾಸ್ ಕೂಡ ಬರಲ್ಲ. ನೆಕ್ಸ್ಟ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾನು ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಟ್ ಇದಕ್ಕೆ ಅಮೌಂಟನ್ನು ಕ್ವಶನಲ್ಲಿ ಕೊಟ್ಟಿರೋದಿಲ್ಲ. ಅಮೌಂಟನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇಲ್ಲಿ ಸೇಲ್ಸ್ ಅಮೌಂಟ್ ಏನಿದೆ, ಸೇಲ್ಸ್ ಅಮೌಂಟ್ 60,000 ಇದೆ. ಸೇಲ್ಸಿಂದ ಇವಿಷ್ಟನ್ನು ನೋಡಿ, ಕನ್ಸೈನ್ಮೆಂಟ್ ಅಂತ ಎಲ್ಲದು ಡೆಬಿಟಲ್ಲಿದೆ. ಡೆಬಿಟ್. ಇದು ಕನ್ಸೈನ್ಮೆಂಟ್ ಅಂತ ಕ್ರೆಡಿಟಲ್ಲಿದೆ. ಕ್ರೆಡಿಟಿಂದ ಡೆಬಿಟಿನ ಎಲ್ಲ ಅಮೌಂಟನ್ನು ಕಳೆದ್ರೆ ನಮಗೆ ಪ್ರಾಫಿಟ್ ಗೊತ್ತಾಗುತ್ತೆ. ಸಿಂಪಲಾಗಿ ಹೇಳೋದಾದರೆ ಸೇಲ್ಸಿಂದ ಉಳಿದಿರುವಂಥ ಫಸ್ಟ್ 4 ಎಂಟ್ರಿ ಅಮೌಂಟನ್ನು ಕಳಿಬೇಕು. 60,000 ಅಮೌಂಟ್ ಇದೆ. 60,000 ಮೈನಸ್ 6,000 ಮೈನಸ್ 500 ಮೈನಸ್ 4,000 ಮೈನಸ್ 40,000. ಆಗ ಬರುವಂಥ ಆನ್ಸರೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 9,500. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 9,500. ಅಲ್ಲಿಗೆ ಕನ್ಸೈನ್ಮೆಂಟ್ ಅಕೌಂಟಿನ ಎಂಟ್ರೀಸ್ ಅಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಕನ್ಸೈನಿ ಅಕೌಂಟ್ನಲ್ಲಿ ನೋಡಿ, ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ ಅಡ್ವಾನ್ಸನ್ನು ಡೈರೆಕ್ಟಾಗಿ ಕನ್ಸೈನಿ ಅಕೌಂಟಿಗೆ ಬರೀಬೇಕು, ಬೈ ಬ್ಯಾಂಕ್ ಅಂತ ಬರೀಬೇಕು ಅಂತ ಹೇಳಿದ್ದೆ. ಸೊ ಇದನ್ನು ಜರ್ನಲ್ ಎಂಟ್ರಿ ಬರೆಯೋದು ಹೇಗೆ? ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ ಅಕೌಂಟ್. ಈಗ ಕನ್ಸೈನಿ ಯಾರು? ಶ್ರೀಧರ್. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶ್ರೀಧರ್ ಅಕೌಂಟ್. ಅಡ್ವಾನ್ಸ್ ಅಮೌಂಟನ್ನು ಬರೆದಾಯಿತು. ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಹಿಸ್ ಅಡ್ವಾನ್ಸ್ ಅಂತ ಹೇಳಿ 5,000 ಕೊಟ್ಟಿದ್ದಾರೆ. 5,000 ಬರೆದ್ರಾಯಿತು. 5,000 ಲಾಸ್ಟ್ ಒಂದು ಬ್ಯಾಲೆನ್ಸ್ ಬರೆದ್ಬಿಟ್ರೆ ಸೊಲ್ಯೂಷನ್ ಕಂಪ್ಲೀಟ್ ಆಯಿತು. ಲಾಸ್ಟ್ ನೋಡಿ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶ್ರೀಧರ್ ಅಕೌಂಟ್. ಇದು ಹೇಗೆ ಬಂತು ಅಂತಂದರೆ, ಇಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ಇದೆ ನೋಡಿ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ ಅಕೌಂಟ್. ಕನ್ಸೈನಿ ಯಾರೀಗ? ಶ್ರೀಧರ್. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶ್ರೀಧರ್ ಅಕೌಂಟ್. ನೋಡಿ, ಕನ್ಸೈನಿ ಅಕೌಂಟ್ ಮಾಡೋದು ತುಂಬಾ ಈಸಿ. ಇಲ್ಲಿ ಎಲ್ಲೆಲ್ಲಿ ಕನ್ಸೈನಿ ಇರುತ್ತೋ ಅದನ್ನೆಲ್ಲ ಕನ್ಸೈನ್ಮೆಂಟ್ ಅಕೌಂಟಿಗೆ ಬರೀಬೇಕಾಗತ್ತೆ. ಸೊ ಇಲ್ಲೆಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಕನ್ಸೈನಿ ಅಂತ ಎಲ್ಲೆಲ್ಲಿದೆ? 3 ಕಡೆ ಇದೆ, 1 2 3. ಇದನ್ನು ಕನ್ಸೈನಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಅದು ನಮಗೆ ಈ ಪ್ರಾಬ್ಲಮಿಗೆ ಅವಶ್ಯಕತೆ ಇಲ್ಲ, ಕನ್ಸೈನಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಲೆಡ್ಜರ್ ಅಕೌಂಟ್ ಕೊಟ್ಟಾಗ ಬೇಕಾಗುತ್ತೆ. ಅದನ್ನು ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ, ಅದನ್ನು ನೋಡ್ಕೊಳ್ಳಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಬ್ಯಾಲೆನ್ಸ್ ಬರೆಯೋದು ಹೇಗೆ? ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶ್ರೀಧರ್ ಅಕೌಂಟ್. ಇದಕ್ಕೆ ಅಮೌಂಟ್ ಬರೆದ್ರೆ ನಮ್ಮ ಸೊಲ್ಯೂಷನ್ ಕಂಪ್ಲೀಟ್ ಆಯಿತು. ಸೊ ಈ ಬ್ಯಾಲೆನ್ಸ್ ಬರೀಬೇಕಾದ್ರೆ ನೀವು ಶ್ರೀಧರ್ ಅಂತ ಎಲ್ಲೆಲ್ಲಿದೆಯೋ ಅದನ್ನೆಲ್ಲದನ್ನು ನೋಡ್ಕೊಳ್ಬೇಕಾಗತ್ತೆ. ಡೆಬಿಟಲ್ಲಿ ಎಲ್ಲಿದೆ, ಕ್ರೆಡಿಟಲ್ಲಿ ಎಲ್ಲಿದೆ ನೋಡ್ಕೊಳ್ಳೋದು. ಡೆಬಿಟಿಂದ ಕ್ರೆಡಿಟನ್ನು ಮೈನಸ್ ಮಾಡಿದ್ರೆ ನಿಮಗೆ ಫೈನಲ್ ಬ್ಯಾಲೆನ್ಸ್ ಸಿಗುತ್ತೆ. ನೋಡಿ, ಶ್ರೀಧರ್ ಅಂತ ಡೆಬಿಟಲ್ಲಿರುವಂಥ ಅಮೌಂಟು 60,000. ನೀವು 60,000ದಿಂದ ಕ್ರೆಡಿಟಲ್ಲಿ ಎಲ್ಲೆಲ್ಲಿ ಶ್ರೀಧರ್ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲೊಂದು ಶ್ರೀಧರ್ ಅಂತ ಇದೆ, ಇಲ್ಲೊಂದು ಶ್ರೀಧರ್ ಇದೆ, ದೆನ್ ಅಡ್ವಾನ್ಸ್ ಶ್ರೀಧರ್ ಒಂದಿದೆ. 3 ಕಡೆ ಶ್ರೀಧರ್ ಇದೆ. ಸೊ ಡೆಬಿಟಿಂದ ಕ್ರೆಡಿಟ್ ಅಮೌಂಟನ್ನು ಕಳೆದ್ರೆ ನಿಮಗೆ ಫೈನಲ್ ಬ್ಯಾಲೆನ್ಸ್ ಸಿಗುತ್ತೆ. ಡೆಬಿಟ್ ಅಮೌಂಟ್ 60,000 ಇದೆ. 60,000 ಮೈನಸ್ ಇಲ್ಲಿ ಶ್ರೀಧರ್ ಇರೋ ಅಮೌಂಟ್ ಎಷ್ಟು? 6,000. 2 ಶ್ರೀಧರ್ ಅಂತಿರೋದು. ನೆಕ್ಸ್ಟ್ 2 ಶ್ರೀಧರ್ ಅಂತಿರೋದು 500. ನೆಕ್ಸ್ಟ್ 2 ಶ್ರೀಧರ್ ಅಂತಿರೋವಂಥದ್ದು 5,000. ಅಲ್ಲಿಗೆ ಫೈನಲ್ ಬ್ಯಾಲೆನ್ಸ್ ಎಷ್ಟು ಅಂತಂದರೆ 48,500. ನೆನ್ಪಿಟ್ಕೊಳ್ಳಿ, ಫೈನಲ್ ಬ್ಯಾಲೆನ್ಸ್ ಹೇಗೆ ಬರುತ್ತೆ ಅಂತಂದರೆ, ನೇಮ್ ಎಲ್ಲೆಲ್ಲಿ ಬರೆದಿದ್ದೀರಾ ನೋಡಬೇಕು. ಡೆಬಿಟಲ್ಲಿ ಏನು ನೇಮ್ ಬರೆದಿರ್ತೀರೋ ಆ ಅಮೌಂಟಿಂದ, ಕ್ರೆಡಿಟ್ ಅಂತ ಎಲ್ಲೆಲ್ಲಿ ನೇಮ್ ಬರೆದಿದ್ದೀರೋ, 2 ಅಂತ ಹೇಳಿ ಎಲ್ಲೆಲ್ಲಿ ನೇಮ್ ಬರೆದಿದ್ದೀರೋ ಅಲ್ಲಿರುವಂಥ ಅಮೌಂಟನ್ನು ಕಳೆಯೋದು. 60,000ದಿಂದ 6,500, 5,000 ಕಳೆದ್ರೆ ಫೈನಲ್ ಬ್ಯಾಲೆನ್ಸ್ ಸಿಗುತ್ತೆ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಇದರಲ್ಲಿ ಇನ್ನು ಕಷ್ಟ ಅಂತಂದರೆ, ಕ್ವಶನಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಅಬ್ನಾರ್ಮಲ್ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಇನ್ನು 2 ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ. ಆ 2 ಎಂಟ್ರಿ ಯಾವಾಗ ಬರುತ್ತೆ ಅಂತಂದರೆ, ಗೂಡ್ಸ್ ಸೇಲ್ ಆಗದೆ ಉಳಿದ್ರೆ ಮಾತ್ರ ಕನ್ಸೈನ್ಮೆಂಟ್ ಸ್ಟಾಕ್, ಗೂಡ್ಸ್ ಡ್ಯಾಮೇಜ್ ಆದರೆ ಅಬ್ನಾರ್ಮಲ್ ಲಾಸ್ ಬರುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ಗೂಡ್ಸ್
ಸೇಲ್ ಆಗದೆ ಉಳಿದಿರಲಿಲ್ಲ, ಹಾಗೆ ಗೂಡ್ಸ್ ಡ್ಯಾಮೇಜ್ ಆಗಿದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿರಲಿಲ್ಲ. ಅಲ್ಲಿಗೆ ಸೊಲ್ಯೂಷನ್ ಕಂಪ್ಲೀಟ್ ಆಯಿತು. ನೀವು ಈ ಫಾರ್ಮೆಟನ್ನು ನೀಟಾಗಿ ಕಲ್ತ್ಕೊಂಡ್ರೆ ಜರ್ನಲ್ ಎಂಟ್ರಿಯನ್ನು ಮಾಡ್ಬೋದು, ಲೆಡ್ಜರ್ ಅಕೌಂಟನ್ನು ಮಾಡ್ಬೋದು. ಫ್ರಮ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಿಮಗೆ ಈ ಫಾರ್ಮೆಟ್ ತುಂಬಾ ಇಂಪಾರ್ಟೆಂಟ್. ನೀಟಾಗಿ ಫಾರ್ಮೆಟ್ ಬರೆದಿಟ್ಟರು ಕೂಡ 15ಗೆ 8 ಮಾರ್ಕ್ಸ್ ಸಿಗುತ್ತೆ. ಬಟ್ ಫಾರ್ಮೆಟ್ ಬರೆಯೋದು ಅಂತಂದರೆ ಹೇಗೆ XX ಬರೆಯೋದಲ್ಲ, ಅದು ಗೊತ್ತಾದಷ್ಟು ಅಮೌಂಟ್ ಬರೀಬೇಕು. ಗೊತ್ತಾಗಲಿಲ್ಲ ಅಂತಂದರೆ ಎಂಟ್ರಿ ಬರೆದು ಅಮೌಂಟ್ ಕಾಲಮಲ್ಲಿ ಕಾಲ್ ಬಿಟ್ಟು 15ಗೆ 8 ಮಾರ್ಕ್ಸ್ ಕನ್ಫರ್ಮ್ ಆಗಿ ಸಿಗುತ್ತೆ. ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್, ಈ ಅಕೌಂಟನ್ನು ಬೇಸ್ ಆಗಿಟ್ಕೊಂಡು ನೀವು ಜರ್ನಲ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕನ್ಸೈನ್ಮೆಂಟ್, ಸ್ಟಾಕ್, ಅಬ್ನಾರ್ಮಲ್ ಲಾಸ್ ಎಲ್ಲ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ಈ ಪ್ರಾಬ್ಲಮ್ ಸಿಂಪಲ್ ಇಷ್ಟೇ, ಜರ್ನಲ್ ಎಂಟ್ರಿ ಮಾಡಿ ಅಂತ ಕೊಟ್ಟರೆ ಇಷ್ಟು ಎಂಟ್ರಿ ಮಾಡೋದಾಯಿತು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.